ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅವಾಗವಾಗ ಇದನ್ನ ಕೇಳ್ತಾ ಇರ್ತೀರಾ, ನವರತ್ನ, ಮಹಾರತ್ನ, ಮಿನಿರತ್ನ ಅಂತ. ನೋಡಿ, ನವರತ್ನ, ಮಹಾರತ್ನ, ಮಿನಿರತ್ನ ಅಂತ ಕೇಳ್ತಾ ಇರ್ತೀವಲ್ವ. ಈ ರತ್ನಗಳು ಯಾಕೆ ಈ ರತ್ನ ಅನ್ನೋ ಸ್ಟೇಟಸ್ ಕೊಡ್ತಾರೆ ಅಂತಂದರೆ, ಇದು PSUಗಳಾಗಿದೆ. ಈ PSU ಅಂತಂದರೆ ಏನು? ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂತ ಬರುತ್ತಲ್ವ. ಈ PSUಗಳು ಅಂದರೆ ಇದರಲ್ಲಿ ಸಾಮಾನ್ಯವಾಗಿ ಇದರಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕು ಬರುತ್ತೆ, ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಂತಲೂ ಬರ್ತಾ ಹೋಗುತ್ತೆ. ಅಂದರೆ ಪವರು, ಗ್ರೀನ್ ಎನರ್ಜಿ, ಬ್ಯಾಂಕು, ಈ ರೀತಿ ಸುಮಾರು ಸೆಕ್ಟರ್ಗಳಲ್ಲಿ ಗೌರ್ಮೆಂಟ್ ಒಂದು ಪ್ರಾಬಲ್ಯ ಇರುವಂತಹ ಕಂಪ್ನಿಗಳಾಗಿರುತ್ತೆ. ಅಂದರೆ ಏನು, ಸುಮಾರು 51% ಅಥವಾ ಅದಕ್ಕಿಂತ ಜಾಸ್ತಿ, ಅಂದರೆ ಮೆಜಾರಿಟಿ ಸ್ಟೇಕ್ ಹೋಲ್ಡಿಂಗ್ ಅಂತ ಏನು ಕರಿತೀವಿ, ಶೇರ್ ಹೋಲ್ಡಿಂಗ್ ಅಂತ ಏನು ಕರಿತೀವಿ, ಅದು ಗೌರ್ಮೆಂಟ್ ಆಗಿರುತ್ತೆ. ಈ ಥರ PSUಗಳಲ್ಲಿ ಅಂಥ ಕಂಪ್ನಿಗಳನ್ನು ನಾವು PSU ಅಂತ ಕರಿತಾ ಇದ್ರು, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂತ. ಈಗ ಹೊಸ ಹೆಸರು ಏನು ಬಂದಿರುತ್ತೆ ಅಂದರೆ ಅದಕ್ಕೆ CPSE ಅಂತ ಕೇಳ್ತಾ ಇರ್ತಾರೆ. ಅಂದರೆ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಂತ ನಾವು ಕೇಳ್ತಾ ಇರ್ತೀವಿ ಇದನ್ನ. ಇದರಲ್ಲಿ ನಮಗೆ ಮೇಯ್ನಾಗಿ ಮಹಾರತ್ನ, ನವರತ್ನ, ಮಿನಿರತ್ನ ಅಂತ ಬರ್ತಾ ಹೋಗುತ್ತೆ. ಯಾಕೆ ಈ ಒಂದು ಟಾಪಿಕ್ ಬಗ್ಗೆ ಇವತ್ತು ಮಾತಾಡೋಕ್ಕೆ ಬರ್ತಾ ಇದ್ದೀನಿ ಅಂತಂದರೆ, ಇತ್ತೀಚೆಗಷ್ಟೇ IREDA ಅನ್ನೋ ಒಂದು ಕಂಪನಿ ನವರತ್ನ ಸ್ಟೇಟಸ್ನ ಪಡ್ಕೊಂತು ಅಂತ ನೀವೆಲ್ಲ ನ್ಯೂಸಲ್ಲಿ ಕೇಳ್ತಾ ಇದ್ರಿ. ಆದರೆ ಅದಕ್ಕಿಂತ ಮುಂಚೆ ಈ ನವರತ್ನ, ಮಹಾರತ್ನ, ಮಿನಿರತ್ನ ಅನ್ನೋದನ್ನು ಯಾವ ರೀತಿಯಾಗಿ ನಿರ್ಧಾರ ಮಾಡ್ತಾರೆ ಅಂತ ನೋಡ್ತೋಗೋಣ. ಇದರಲ್ಲಿ ಲೀಸ್ಟ್ ಕ್ಯಾಟಗರಿ ಅಂತ ಬರುವಂಥದ್ದು ಮಿನಿರತ್ನ ಅಂತ ಬರುತ್ತೆ, ಮಿನಿ ಚಿಕ್ಕದು ಅಂತ. ಅದಾದಮೇಲೆ ನವರತ್ನ ಸ್ಟೇಟಸ್ ಸಿಗುತ್ತೆ. ಮಹಾರತ್ನ ಅಂತ ಆಗಬೇಕು ಅಂದರೆ ಅದು ಎಲ್ಲದಕ್ಕಿಂತ ಹೈಯೆಸ್ಟ್ ಆಗಿರಬೇಕು. ಈ ರೀತಿಯಾಗಿ ಇದು ಕ್ಯಾಟಗರಿ ಇದೆ. ಮಿನಿರತ್ನ, ಆಮೇಲೆ ನವರತ್ನ, ಆಮೇಲೆ ಮಹಾರತ್ನ ಅಂತ ಕೊಡ್ತಾ ಹೋಗ್ತಾರೆ. ಸುಮಾರು ವರ್ಷಗಳಿಂದ ನೋಡಿ ಈ ಥರದ್ದು ಯಾವ್ಯಾವುದಿದೆ ಅಂತ ನಿಮ್ಮ ಲಿಸ್ಟು ತೋರಿಸ್ತೀನಿ ನಿಮಗೆ. ಆ ಕಂಪ್ನಿಗಳ ಬಗ್ಗೆ, ಈ ರತ್ನ ಸ್ಟಾಕ್ಗಳ ಬಗ್ಗೆ ಅಂತ ಒಂದು ಒಳ್ಳೆ ಅಭಿಪ್ರಾಯ ಇರಲಿಲ್ಲ. ಅಂದರೆ ಈಗ ಒಂದು 10 ವರ್ಷ 20 ವರ್ಷ ಹಿಂದಿಂದ ಹೇಳ್ತಾ ಇದ್ದೀನಿ ನಾನು. ಈ ಕಂಪ್ನಿಗಳೆಲ್ಲ ಏನು ಪ್ರಾಫಿಟ್ ಮಾಡಲ್ರಿ, ಸುಮ್ಮನೆ ಇದೆ ಈ ಕಂಪ್ನಿಗಳು, ಗೌರ್ಮೆಂಟ್ ದುಡ್ಡನ್ನು ತಿಂತಾ ಇದ್ದಾರೆ ಇದರಲ್ಲಿ ಕೂತ್ಕೊಂಡು ಅಂತಲೇ ಅಭಿಪ್ರಾಯ ಇತ್ತು. ಆದರೆ ಲಾಸ್ಟ್ ಒಂದು ಎಸ್ಪೆಷಲಿ ಆಫ್ಟರ್ ಕೋವಿಡ್ 3-4 ವರ್ಷದಿಂದ ನೀವು ನೋಡ್ತಾ ಬರೋದಾದರೆ ಸಿಕ್ಕಾಪಟ್ಟೆ ಇದು ಒಳ್ಳೆ ರಿಟರ್ನ್ನ ಕೊಟ್ಟಿರುವಂಥ ಕಂಪ್ನಿಗಳು ನವರತ್ನ, ಮಹಾರತ್ನ, ಮಿನಿರತ್ನ, PSU PSC ಕಂಪ್ನಿಗಳು. ಸೊ ಹೇಗೆ ಮಿನಿರತ್ನ ಇದನ್ನ ಕ್ಯಾಟಗರಿ ಮಾಡ್ತಾರೆ ಅಂತ ನೋಡೋದಾದರೆ, ನೋಡಿ, ಮಿನಿರತ್ನದಲ್ಲಿ ಮತ್ತೆ ಸಬ್ ಡಿವಿಷನ್ ಬರುತ್ತೆ. ಮಿನಿರತ್ನ ಒಂದು ಕ್ಯಾಟಗರಿ 1 ಅಂತ, ಮಿನಿರತ್ನ ಕ್ಯಾಟಗರಿ 2 ಅಂತ, ಈ ರೀತಿಯಾಗಿ 2 ಸಬ್ ಡಿವಿಷನ್ ಬಂದಿದೆ. ಕ್ಯಾಟಗರಿ 1 ಅಂತ ಯಾವ ರೀತಿಯಾಗಿ ಚೂಸ್ ಮಾಡ್ತಾರೆ ಅಂತಂದರೆ, ಯಾವುದಾದ್ರೂ PSUಗಳು, ಗೌರ್ಮೆಂಟ್ ಸ್ವಾಧೀನ ಕಂಪ್ನಿಗಳು ಪ್ರಾಫಿಟ್ನೇ ಮಾಡಿರಬೇಕು ಲಾಸ್ಟ್ 3 ಕನ್ಸಿಕ್ಯೂಟಿವ್ ಇಯರ್ಸ್ಲಿ. ಅಂದರೆ ವರ್ಷದಿಂದ ವರ್ಷಕ್ಕೆ 3 ವರ್ಷ ಕಂಟಿನ್ಯೂಸ್ ಆಗಿ 3 ವರ್ಷ ಇವರು ಪ್ರಾಫಿಟ್ ಅಂತ ಘೋಷಣೆ ಮಾಡಿರಬೇಕು. ಮತ್ತು ಟ್ಯಾಕ್ಸ್ಗಿಂತ ಮುಂಚೆ ಪ್ರೀ ಟ್ಯಾಕ್ಸ್ ಟೋಟಲ್ ಅವ್ರದ್ದೇನು ಬಂದಿರುತ್ತಲ್ಲ ಪ್ರಾಫಿಟ್ಟು, ಅದು 30 ಕೋಟಿನಾದರೂ ಇರಬೇಕು. ಈ 3ರಲ್ಲಿ ಯಾವ್ದಾದ್ರು ಒಂದು ವರ್ಷದಲ್ಲಿ 30 ಕೋಟಿನಾದ್ರು ಅವ್ರದ್ದು ಪ್ರಾಫಿಟ್ ಇರಬೇಕು. ಮತ್ತು ಲಾಸ್ಟ್ 3 ಇಯರ್ಸು ಪ್ರಾಫಿಟ್ ಮಾಡಿರಬೇಕು. ಲಾಸ್ಟ್ 3 ಇಯರ್ಸ್ ಪ್ರಾಫಿಟ್ ಬುಕ್ ಮಾಡಿರಬೇಕು. ಆ 3 ವರ್ಷದಲ್ಲಿ ಯಾವ್ದಾದ್ರು ಒಂದು ವರ್ಷನಾದರೂ ಟ್ಯಾಕ್ಸ್ಗಿಂತ ಮುಂಚೆ ಇವರೇನು ಪ್ರಾಫಿಟ್ ಅಂತ ತೋರಿಸ್ತಾರೆ ಅದು 30 ಕೋಟಿಗಿಂತಲೂ ಜಾಸ್ತಿ ಇರಬೇಕು. ಈ ರೀತಿ. ಮತ್ತು ಓವರಾಲ್ ನೆಟ್ ವರ್ತ್ ಪಾಸಿಟಿವ್ ಆಗಿರಬೇಕು, ಅಂದರೆ ಪ್ರಾಫಿಟ್ ಮಾಡ್ತಿರೋ ಕಂಪ್ನಿನೇ ಆಗಿರಬೇಕು. ಈ ರೀತಿ ಇದ್ದರೆ ಅದನ್ನ ಮಿನಿರತ್ನ ಕ್ಯಾಟಗರಿ 1 ಅಂತ ನಾವು ಗುರುಸ್ತಾ ಹೋಗ್ತೀವಿ. ಮಿನಿರತ್ನ ಕ್ಯಾಟಗರಿ 2 ಆಗ್ತಾ ಹೋಗಬೇಕು ಅಂತಂದರೆ ಇವರು ಲಾಸ್ಟ್ 3 ಕನ್ಸಿಕ್ಯೂಟಿವ್ ಇಯರ್ಸಲ್ಲಿ ಓವರಾಲ್ ಆಗಿ ಪಾಸಿಟಿವ್ ಆಗಿ ಇರಬೇಕು ಅನ್ನೋ ಒಂದು ಕ್ಯಾಟಗರಿ ಬರುತ್ತೆ. ಅಂದರೆ ಸ್ವಲ್ಪ ರಿಲ್ಯಾಕ್ಸ್ಡ್ ಬರುತ್ತೆ. ಕ್ಯಾಟಗರಿ 2ನಲ್ಲಿ ಪ್ರಾಫಿಟ್ ಆಗಿರಬೇಕು ಅಂತ ಹೇಳ್ತಾರೆ. ಆದರೆ 30 ಕೋಟಿ ಈ ರೀತಿ ಸ್ಪೆಸಿಫಿಕ್ ಆಗಿ ಹೇಳೋದಿಲ್ಲ. ಮತ್ತು ಯಾವುದೇ ರೀತಿಯಾದಂಥ ಲೋನ್ ಪೇಮೆಂಟ್ಗಳಿರುತ್ತಲ್ಲ ಅಥವಾ ಇಂಟ್ರೆಸ್ಟ್ ಪೇಮೆಂಟ್ ಗೌರ್ಮೆಂಟ್ಗೆ ಏನಾದ್ರು ಮಾಡೋದಿರುತ್ತಲ್ಲ, ಅದು ಯಾವುದನ್ನು ಇವರು ತಪ್ಪಿಸ್ಕೊಂಡಿರಬಾರ್ದು. ಎಲ್ಲದನ್ನು ಕರೆಕ್ಟಾಗಿ ಇವರು ಪೇಮೆಂಟ್ ಮಾಡಿರಬೇಕು, ರೀಪೇಮೆಂಟ್ ಮಾಡಿರಬೇಕು, ಈ ರೀತಿಯಲ್ಲಿ ಆಗಿರಬೇಕು. ಈ ರೀತಿ ಆಯಿತು ಅಂತಂದರೆ ಮತ್ತು ಯಾವುದೇ ಒಂದು ಬಜೆಟು, ಇನ್ನೊಂದು ಗ್ಯಾರಂಟಿಗಳು ಇದ್ರ ಮೇಲೆ ಡಿಪೆಂಡ್ ಆಗದಲ್ಲಿರುವಂಥ ಕಂಪ್ನಿಗಳಾಗಿರಬೇಕು. ಅದು ಕ್ಯಾಟಗರಿ 2 ಮಿನಿರತ್ನ ಅಂತ ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ಮಿನಿರತ್ನ 1, ಮಿನಿರತ್ನ 2 ಅಂತ ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತಾರೆ ಹೋಗ್ತಾರೆ. ಇದರಲ್ಲಿ ಸುಮಾರು ಕಂಪ್ನಿಗಳಿದೆ. ಇದನ್ನ ನಾನು ಲಿಸ್ಟೇ ಕೊಡ್ತೀನಿ ನಿಮಗೆ, ಯಾವ್ಯಾವ ಕಂಪ್ನಿಗಳಿದೆ ಮಿನಿರತ್ನದಲ್ಲಿ ಅಂತ. ಅದೇ ರೀತಿ ಇದರ ನೆಕ್ಸ್ಟ್ ಬರುವಂಥದ್ದು ನಮಗೆ ನವರತ್ನ ಕಂಪ್ನಿಗಳು ಅಂತ. ನವರತ್ನ ಅಂದರೆ ಇನಿಷಿಯಲಿ ಶುರು ಮಾಡಿದಾಗ 9 ನವರತ್ನ ತೊಗೊಂಡು ಮಾಡಿದ್ದು. ಬಟ್ ಇವಾಗ IREDA ಸೇರ್ಕೊಂಡು ಆದಮೇಲೆ ಇದು ಎಷ್ಟಾಗಿದೆ, ಇವಾಗ ಟೋಟಲ್ ಕೌಂಟು 17 ನವರತ್ನ ಕಂಪ್ನಿಗಳು ಆಗಿದೆ. ನವರತ್ನ ಕಂಪ್ನಿಗಳು ಆಗಬೇಕು ಅಂತಂದರೆ ಕ್ಯಾಟಗರಿ 1 ಮಿನಿರತ್ನ ಕಂಪನಿ ಆಗಿರುವಂಥದ್ದು ಇಂಪಾರ್ಟೆಂಟ್. ಅದು ಏನಾಗಿರಬೇಕು, ಕ್ಯಾಟಗರಿ 1 ಮಿನಿರತ್ನ ಕಂಪನಿ ಆಗಿರೋದಲ್ಲದೆ ಈ MOU ರೇಟಿಂಗ್ ಅಂತ ಬರುತ್ತೆ, ಮಿನಿಸ್ಟ್ರಿ ಆಫ್ ಅಂಡರ್ಟೇಕಿಂಗ್ ಅಂತ ಒಂದು ಮಿನಿಸ್ಟ್ರಿ ಇರುತ್ತೆ, ಅವರಿಂದ ಎಕ್ಸಲೆಂಟ್ ಅಥವಾ ವೆರಿ ಗುಡ್ ಅಂತ ಒಂದು ರೇಟಿಂಗ್ ಬಂದಿರಬೇಕು. ಲಾಸ್ಟ್ 5 ವರ್ಷದಲ್ಲಿ ಆ ಮಿನಿಸ್ಟ್ರಿ 5 ವರ್ಷ ಕೆಲಸ ಮಾಡ್ತಾರಲ್ವ ಸಾಮಾನ್ಯ ಗೌರ್ಮೆಂಟಲ್ಲಿ, 5 ವರ್ಷದಲ್ಲಿ 3 ಸಲನಾದರೂ ಇವರಿಗೆ ಆ ರೇಟಿಂಗ್ ಸಿಕ್ಕಿರಬೇಕು. ಎಕ್ಸಲೆಂಟ್ ಅಥವಾ ವೆರಿ ಗುಡ್ ಅನ್ನೋ ರೇಟಿಂಗ್ ಸಿಕ್ಕಿರಬೇಕು ನವರತ್ನ ಕಂಪನಿ ಆಗಬೇಕು ಅಂತಂದರೆ. ಅದು ಅವರು ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಮೇಲೆ ಅವರು ನಿರ್ಧಾರ ಮಾಡ್ತಾ ಹೋಗ್ತಾರೆ. ಯಾವ ರೀತಿಯಾಗಿ ಮಾಡ್ತಾರೆ, ಕಂಪ್ಲೀಟ್ ಸ್ಕೋರ್ ನೋಡಿ ಒಂದು 100ಕ್ಕೆ 66 ಗಳಿಸಿರಬೇಕು ಅಂತ ಹೇಳ್ತಾರೆ. ಅದು ಹೆಂಗೆ ಅಂದರೆ ನೆಟ್ ಪ್ರಾಫಿಟ್ಟು ಮತ್ತು ನೆಟ್ ವರ್ತ್ ಎಷ್ಟು ಹೇಳ್ತಾ ಇದ್ದಾರೆ, ಅದರಲ್ಲಿ ನೆಟ್ ಪ್ರಾಫಿಟ್ ಎಷ್ಟು ಮಾಡ್ತಾ ಇದ್ದಾರೆ ಆ ರೇಷೋ ನೋಡ್ತಾರೆ. ಮತ್ತು ಎಬಿಟಾ ರೇಷೋ ಅಂದರೆ ಇವಾಗ PBIT ರೇಷೋ ಅಂತ ಬರುತ್ತೆ, PBIT ಟು ಟರ್ನ್ ಓವರ್ ಅಂತ, ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಟು ಟರ್ನ್ ಓವರ್ ಅಂತ ಬರ್ತಾ ಹೋಗುತ್ತೆ. ಅದೇ ರೀತಿಗೆ ಪ್ರಾಫಿಟ್ ಬಿಫೋರ್ ಡಿಬೆಂಚರ್ ಇಂಟ್ರೆಸ್ಟ್ ಟ್ಯಾಕ್ಸ್ ಟು ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದರೆ ROCನಲ್ಲಿ ನಾವು ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಲೆಕ್ಕ ಹಾಕ್ತೀವಲ್ಲ, ಆ ರೀತಿ ಬರ್ತಾ ಹೋಗುತ್ತೆ. ಜೊತೆಗೆ EPS ಅರ್ನಿಂಗ್ ಪರ್ ಶೇರ್ ಮೇಲೂ ಲೆಕ್ಕ ಹಾಕ್ತಾ ಹೋಗ್ತಾರೆ. ಓವರಾಲ್ ಇಂಟರ್ ಸೆಕ್ಟರಲ್ಲಿ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಈ ರೀತಿ ಎಲ್ಲ ಪ್ಯಾರಾಮೀಟರಲ್ಲಿ ಒಂದು 100ಕ್ಕೆ 60 ಸ್ಕೋರ್ ಗಳಿಸಿರಬೇಕು ಅಂತ ಹೇಳ್ತಾರೆ. ಆ ರೀತಿ ಆಯಿತು ಅಂತಂದರೆ ಅವರು ವೆರಿ ಗುಡ್ ಅಥವಾ ಎಕ್ಸಲೆಂಟ್ ಸ್ಟೇಟಸ್ ಕೊಡ್ತಾರೆ. ಬೇಸಿಕಲಿ ಈ ಥರ ಸುಮಾರು ಫಂಡಮೆಂಟಲ್ ಪ್ಯಾರಾಮೀಟರ್ಸ್ ಇದೆ, ಅದ್ರ ಮೇಲೆ ಗುರುತಿಸ್ಕೊಳ್ತಾರೆ. ಅದ್ರ ಮೇಲೆ 60ಕ್ಕಿಂತ ಜಾಸ್ತಿ ಸ್ಕೋರ್ ಬರ್ತಾ ಇದೆ ಈ ಕಂಪ್ನಿಗೆ, ಮತ್ತು ಆಲ್ರೆಡಿ ಕ್ಯಾಟಗರಿ 1 ಮಿನಿರತ್ನ ಆಗಿ
ಆಗಿತ್ತು ಹಿಂದೆ ಅಂತ ಆಯಿತು ಅಂತಂದರೆ ಅದಕ್ಕೆ ನವರತ್ನ ಅನ್ನೋ ಒಂದು ಸ್ಟೇಟಸ್ ಸಿಗ್ತಾ ಹೋಗುತ್ತೆ. ಇದರಲ್ಲಿ IREDA ಹೊಸ ಸೇರ್ಪಡೆ, ಬಟ್ ದೊಡ್ಡ ಲಿಸ್ಟ್ ಇದೆ, ಅದನ್ನ ನಾನು ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಫೈನಲ್ ಕ್ಯಾಟಗರಿ ಬರುವಂಥದ್ದು ಮಹಾರತ್ನ ಅಂತ. ನೋಡಿ, ಮಿನಿರತ್ನ ಆಯಿತು, ಮಿನಿರತ್ನದಲ್ಲಿ ಕ್ಯಾಟಗರಿ 1 ಕ್ಯಾಟಗರಿ 2 ಆಯಿತು. ಕ್ಯಾಟಗರಿ 1 ಸ್ವಲ್ಪ ಕಷ್ಟ, ಅಂದರೆ ಅದರೆಲ್ಲ ಪ್ರಾಫಿಟ್ ಮಾಡಿರಬೇಕು, 3ರಲ್ಲಿ 1 ವರ್ಷನಾದರೂ 30 ಕೋಟಿಗಿಂತ ಜಾಸ್ತಿ ಪ್ರಾಫಿಟ್ ತೊಗೊಂಡಿರಬೇಕು. ಕ್ಯಾಟಗರಿ 2 ಸ್ವಲ್ಪ ರಿಲ್ಯಾಕ್ಸ್ಡ್ ಇದೆ, ಯಾವುದು ಪೇಮೆಂಟ್ ಡ್ಯೂ ಉಳಿಸ್ಕೊಂಡಿರಬಾರ್ದು, ಆ ರೀತಿ ಎಲ್ಲ ಬರ್ತಾ ಹೋಗುತ್ತೆ. ಮಿನಿರತ್ನ ಕ್ಯಾಟಗರಿ 1 ಸ್ಯಾಟಿಸ್ಫೈ ಆಗಿರೋ ಕಂಪನಿ ನೆಕ್ಸ್ಟ್ ನವರತ್ನ ಆಗೋಕ್ಕೆ ಎಲಿಜಿಬಲ್ ಆಗಿರುತ್ತೆ, ಡಿಪೆಂಡಿಂಗ್ ಅಪಾನ್ ಫಂಡಮೆಂಟಲ್ ಪ್ಯಾರಾಮೀಟರ್ಸ್ ಮೇಲೆ. ಜೊತೆಗೆ ಮಿನಿಸ್ಟ್ರಿ ಆಫ್ ಅಂಡರ್ಟೇಕಿಂಗ್ ಇಂದ ಆ ಒಂದು ಎಕ್ಸಲೆಂಟ್ ಅಥವಾ ವೆರಿ ಗುಡ್ ಅನ್ನೋ ರೇಟಿಂಗ್ ಸಿಕ್ತು ಅಂತಂದರೆ. ಅದಾದಮೇಲೆ ನೆಕ್ಸ್ಟ್ ಹೈಯೆಸ್ಟ್ ರೇಟ್ ಬರುವಂಥದ್ದು ಮಹಾರತ್ನ. ಮಹಾರತ್ನ ಅಂತ ಹೇಳಬೇಕಾದ್ರೆ ದೊಡ್ಡ ರತ್ನ ಅಲ್ವಾ, ಅದು ಮಹಾರತ್ನ ಆಗಿರಬೇಕು ಅಂತಂದರೆ ಅದು ನವರತ್ನ ಆಗಿರುವಂಥದ್ದು ಇಂಪಾರ್ಟೆಂಟ್. ಹಿಂದೆ ನವರತ್ನ ಆಗಿರಲೇಬೇಕು ಆ ಕಂಪನಿ. ಜೊತೆಗೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗಿರಬೇಕು. ಅಫ್ಕೋರ್ಸ್ ಎಲ್ಲದೂ ಲಿಸ್ಟ್ ಆಗಿರೋದು ಇದೆ ನಮಗೆ, ಸೊ ಇಂಡಿಯನ್ ಸ್ಟಾಕ್ ಎಕ್ಸ್ಚೇಂಜ್ ಲಿಸ್ಟ್ ಆಗಿರಬೇಕು ಅಂತಿದೆ. ಜೊತೆಗೆ ಮಿನಿಮಮ್ ಶೇರ್ ಹೋಲ್ಡಿಂಗ್ ಅಂತ ಇರುತ್ತಲ್ಲ, ಆ ಒಂದು ಪ್ಯಾಟರ್ನ್ ಇರುತ್ತೆ ಸೆಬಿನಲ್ಲಿ, ಮಿನಿಮಮ್ ಶೇರ್ ಹೋಲ್ಡಿಂಗ್ ಇಷ್ಟಿರಬೇಕು ಅಂತ, ಅದನ್ನು ಅವರು ಸ್ಯಾಟಿಸ್ಫೈ ಮಾಡಿರಬೇಕು. ಜೊತೆಗೆ ಇವ್ರದ್ದು ಟರ್ನ್ ಓವರ್ ಎಲ್ಲ ಜಾಸ್ತಿ ಇರಬೇಕು. ಯಾಕೆಂದರೆ ಮಹಾರತ್ನ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇವರು ಡೊಮೆಸ್ಟಿಕ್ ಆಪರೇಷನ್ಸ್ ಜೊತೆಗೆ ಗ್ಲೋಬಲ್ ಆಪರೇಷನ್ಸ್ಗೂ ಇವರು ಎಲಿಜಿಬಲ್ ಇರ್ತಾರಾ ಅನ್ನೋದನ್ನು ಚೆಕ್ ಮಾಡ್ತಾ ಇರ್ತಾರೆ. ಅಂದರೆ ನಮ್ಮ ದೇಶದಲ್ಲೇ ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಎಲ್ಲ ರೆಡಿ ಇದ್ದಾರಾ, ಆ ಒಂದು ಕೆಪಾಸಿಟಿ ಇದೆಯಾ ಇವರಿಗೆ ಅನ್ನೋದನ್ನು ನೋಡ್ತಾ ಇರ್ತಾರೆ. ಓವರಾಲ್ ಅದು ಗೌರ್ಮೆಂಟಿಂದ ಏನೋ ಒಂದು ಫೋಕಸ್ ಹಾಕೊಂಡಿರ್ತಾರಲ್ಲ, ಯಾವುದೋ ಒಂದು ಸೆಕ್ಟರಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ, ಆ ನೀಡಿಗೆ ಇವರು ಸ್ಯಾಟಿಸ್ಫೈ ಮಾಡೋ ಥರ ಕಂಪ್ನಿಗಳಾಗಿರಬೇಕು. ಅದಕ್ಕೋಸ್ಕರ ಟರ್ನ್ ಓವರು ನೋಡಿ, ಆವರೇಜ್ ಆನ್ಯುವಲ್ ಟರ್ನ್ ಓವರ್ ಅಂತ ಬರುತ್ತೆ, ಅದು ಟೋಟಲ್ ಟರ್ನ್ ಓವರ್ ಎಷ್ಟು ಮಾಡ್ತಾ ಇದ್ದಾರೆ ಅನ್ನೋದು 25,000 ಕೋಟಿಗಿಂತ ಜಾಸ್ತಿ ಇದೆಯಾ ಅಂತ ಚೆಕ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಆವರೇಜ್ ಆನ್ಯುವಲ್ ನೆಟ್ ವರ್ತ್ ಅಂತ ಬರುತ್ತೆ. ಟರ್ನ್ ಓವರ್ ಬೇರೆ, ಟರ್ನ್ ಓವರು ಇವ್ರದ್ದು ಆ್ಯಕ್ಚುಯಲ್ ಬ್ಯಾಲೆನ್ಸ್ ಶೀಟಲ್ಲಿ ನಮಗೆ ಟರ್ನ್ ಓವರ್ ಆಗಬೇಕು ಅಂತಂದರೆ ಇವಾಗ ಎಕ್ಸ್ಪೆಂಡಿಚರ್ ಎಷ್ಟಾಗಿತ್ತು, ಪ್ರಾಫಿಟ್ ಎಷ್ಟಾಗಿತ್ತು, ರೆವೆನ್ಯೂ ಎಷ್ಟು ಬಂದಿದೆ, ಇದೆಲ್ಲ ನೋಡಿ ಒಂದು ಟೋಟಲ್ ಟರ್ನ್ ಓವರ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಟ್ ವರ್ತ್ ಅಂತ ಅಂತಂದರೆ ನಂಬರ್ ಆಫ್ ಶೇರ್ಸ್ ಇದೆ ಎಷ್ಟು ಪ್ರೈಸಿಂಗ್ ನಡೀತಾ ಇದೆ, ಇದು ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೆಟ್ ವರ್ತ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಅದೊಂದು 15,000 ಕೋಟಿಗಿಂತ ಜಾಸ್ತಿ ಇರಬೇಕು ಲಾಸ್ಟ್ 3 ವರ್ಷದಲ್ಲಿ, ಒಂದ್ಸಲನಾರು ಅದನ್ನು ದಾಟಿರಬೇಕು. ಟರ್ನ್ ಓವರ್ ಅಂತ ನೋಡಿದ್ರೆ 25,000 ಕೋಟಿಗಿಂತಲೂ ಜಾಸ್ತಿ ಇರಬೇಕು. ಈ ರೀತಿಯಾಗಿ ಒಂದಿಷ್ಟು ಪ್ಯಾರಾಮೀಟರ್ ಇದೆ. ಜೊತೆಗೆ ಪ್ರಾಫಿಟ್ ಕೂಡ ಅಟ್ಲೀಸ್ಟ್ 5,000 ಕೋಟಿಗಿಂತಲೂ ಜಾಸ್ತಿ ಪ್ರಾಫಿಟ್ ಮಾಡಬೇಕು. ಅಂದರೆ ಮೇನ್ ಏನು ಹೇಳ್ತಾ ಇದ್ದಾರೆ, ನೆಟ್ ವರ್ತ್ ಏನು ಹೇಳಿದ್ರೆ, ಅಂದರೆ ಟರ್ನ್ ಓವರ್ ಏನಿದೆ ಅದರ 20% ಆದರೂ ಇವರು ಪ್ರಾಫಿಟ್ನ ಮಾಡಿರಬೇಕು 3ರಲ್ಲಿ 1 ವರ್ಷದಲ್ಲಾದರೂ, ಲಾಸ್ಟ್ 3 ವರ್ಷದಲ್ಲಿ ಅಂತ. ಆ ರೀತಿ ಎಲ್ಲ ಸ್ಯಾಟಿಸ್ಫೈ ಆಯಿತು. ಡೊಮೆಸ್ಟಿಕ್ ಅಲ್ಲದೆ ಗ್ಲೋಬಲಿಗೂ ರೆಡಿ ಇದ್ದಾರೆ, ಇವ್ರದ್ದು ಬಿಸ್ನೆಸ್ ಎಕ್ಸ್ಪೆನ್ಷನ್ ಇದೆ, ಎಕ್ಸ್ಪೋರ್ಟ್ ಮಾಡೋಕ್ಕೆಲ್ಲ ರೆಡಿ ಇದ್ದಾರೆ ಅಂದರೆ ಆಗ ಇದಕ್ಕೆ ಮಹಾರತ್ನ ಅನ್ನೋ ಒಂದು ಸ್ಟೇಟಸ್ನ ಕೊಡ್ತಾ ಹೋಗ್ತಾರೆ. ಮಹಾರತ್ನದಲ್ಲೂ ಸುಮಾರು ಕಂಪ್ನಿಗಳಿದೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂದರೆ ನೋಡಿ, ನನ್ನ ಬೇಸಿಕ್ ನನ್ನ ಉದ್ದೇಶ ಏನಾಗಿತ್ತು ಅಂದರೆ ಯಾವ ರೀತಿಯಾಗಿ ಕ್ಯಾಟಗರಿ ಮಾಡ್ತಾರೆ, ಮಿನಿರತ್ನ ಅಂತನೋ, ಮಹಾರತ್ನ ಅಂತನೋ, ನವರತ್ನ ಅಂತನೋ ಅಂತ. ಸೊ ನಿಮಗೆ ಗೊತ್ತಾಗಿದೆ ಅನಿಸುತ್ತೆ. ಹಂತವಾಗಿ ಹೋಗ್ತಾ ಹೋಗುತ್ತೆ. ಫಸ್ಟು ಮಿನಿರತ್ನ ಕಂಪ್ನಿಗಳಿಗೆ ಎಲಿಜಿಬಲ್ ಆಗುತ್ತೆ, ಅದರಲ್ಲಿ ಎಲಿಜಿಬಲ್ ಆಗಿ ಅದರಲ್ಲಿ ಪ್ರೋಗ್ರೆಸ್ ಆಗಿ ಚೆನ್ನಾಗಾಯಿತು ಅಂದರೆ ಅದು ನೆಕ್ಸ್ಟು ನವರತ್ನ ಆಗುತ್ತೆ, ನವರತ್ನ ಆಗೂ ಎಲಿಜಿಬಲ್ ಆದರೆ ಮಹಾರತ್ನ ಆಗುತ್ತೆ. ಈಗ IREDA ಅವರು ಏನು ಹೇಳಿದ್ದಾರೆ ಅಂತಂದರೆ, ನಾವು ಮುಂಬರುವ ದಿನಗಳಲ್ಲಿ ಮಹಾರತ್ನ ಕಂಪ್ನಿಯಾಗಿ ಕೂಡ ಹೊರಹೊಮ್ತೀವಿ ಅಂತ ಕಾನ್ಫಿಡೆನ್ಸಲ್ಲಿ ಹೇಳಿದ್ದಾರೆ. ಈಗ ನವರತ್ನ ಎಲಿಜಿಬಿಲಿಟಿ ಸಿಕ್ಕಿದೆ, ಮುಂಬರುವ ದಿನಗಳಲ್ಲಿ ಮಹಾರತ್ನ ಆಗುತ್ತೆ. ಯಾಕೆ ಎಲಿಜಿಬಿಲಿಟಿ ಸಿಕ್ತು ಅಂತಂದರೆ ಸ್ಟಾಕಲ್ಲಿ ಒಳ್ಳೆ ಪಾಸಿಟಿವ್ ಮೂಮೆಂಟ್ ಬರುತ್ತೆ ಅಂದರೆ, ಒಂದು ಸರ್ಟನ್ ಥ್ರೆಶೋಲ್ಡ್ ಥರ ಇದೆ, ಅಲ್ಲಿ ತನಕ ಇವರು ಗೌರ್ಮೆಂಟಿಂದ ಏನು ಪರ್ಮಿಷನ್ ಕೇಳಬೇಕಾಗಿಲ್ಲ. ಅಂದರೆ 1,000 ಕೋಟಿ ಇವರಿಗೇನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಯಾರು ಅಂತಂದರೆ, ಗೌರ್ಮೆಂಟ್ ಪರ್ಮಿಷನ್ ಬೇಕಾಗಿಲ್ಲ, ಯಾರು ಬೇಕಾದ್ರೂ ಬಂದು ಇನ್ವೆಸ್ಟ್ ಮಾಡ್ಬೋದು. ಆ ರೀತಿ ಬಂದು ಇನ್ವೆಸ್ಟ್ ಮಾಡಿ ಇವ್ರ ಹತ್ರ ಟೋಟಲ್ ನೆಟ್ ವರ್ತ್ ಅಂತ ಏನೋ ಒಂದು ದುಡ್ಡು ಆಗಿರುತ್ತಲ್ಲ, ಆ ಸಂಪತ್ತಲ್ಲಿ 30% ಅವ್ರ ದುಡ್ಡನ್ನ ಎಲ್ಲಿಗೆ ಬೇಕಾದರೂ ಅವ್ರು ಇನ್ವೆಸ್ಟ್ ಮಾಡ್ಬೋದು. ಗೌರ್ಮೆಂಟ್ನ ಏನೂ ಕೇಳೋ ಆಗಿಲ್ಲ. ಎಲ್ಲಿ ತನಕ 1,000 ಕೋಟಿನಾದರೂ ಅವರು ಆ ಇನ್ವೆಸ್ಟ್ಮೆಂಟನ್ನು ತೊಗೊತಾ ಇದ್ದಾರೆ ಯಾವ್ದಾದ್ರು ಕಂಪ್ನಿಯಿಂದ ಅಂತಂದರೆ, ಅಷ್ಟು ಆ ಕ್ರೈಟೀರಿಯಾ ಒಂದು ಫಾಲೋ ಮಾಡ್ಕೊಂಡು ಹೋದರೆ ಆಯಿತು. 30% ಎಲ್ಲಿ ಬೇಕಾದ್ರೂ ಇನ್ವೆಸ್ಟ್ ಮಾಡ್ಕೋಬೋದು. ಇದರಿಂದ ಏನಾಗುತ್ತೆ, ಒಂದು ಆಪರೇಷನಲ್ ಫ್ಲೆಕ್ಸಿಬಿಲಿಟಿ ಬರ್ತಾ ಹೋಗುತ್ತೆ. ಎಲ್ಲಿ ಬೇಕೋ ಅಲ್ಲಿ ಅವರು ಆಪರೇಷನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ಬೋದು. ಮತ್ತು ಸೆಂಟ್ರಲ್ ಮೇಲೆ ಡಿಪೆಂಡೆನ್ಸಿ ಕಮ್ಮಿ ಆಗ್ತಾ ಹೋಗುತ್ತೆ. ಅವ್ರದ್ದು ಏನು ಡಿಸಿಷನ್ ಮೇಕಿಂಗ್ ಇರುತ್ತೆ ಕಂಪ್ನಿ ವೈಸು, ಅದನ್ನು ಅವರು ಮಾಡ್ಕೊಳಕ್ಕೆ ಹೋಗ್ಬೋದು ಅನ್ನೋ ಕಾರಣಕ್ಕಾಗಿ ಇನ್ನೊಂದು ಸ್ವಲ್ಪ ಫ್ರೀ ಹ್ಯಾಂಡ್ ಸಿಗುತ್ತೆ ಅಂತ ಮಾರ್ಕೆಟಲ್ಲಿ ಅದನ್ನ ಪಾಸಿಟಿವ್ ಆಗಿ ನೋಡ್ತಾರೆ. ಸೊ ಈಗ ಲಿಸ್ಟ್ ಆಫ್ ಕಂಪ್ನೀಸು ನೀವು ನೋಡ್ತಾ ಬರೋದಾದರೆ ಯಾವುದಿದೆ ಅಂತ ಇಲ್ಲಿ ನೋಡಿ, dpe.government.in ಅಂತ ಇದೆ ಒಂದು ವೆಬ್ಸೈಟ್. ಇದು ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಎಂಟರ್ಪ್ರೈಸಸ್ ಅಂತ. ಇಲ್ಲಿ ಹೋದರೆ ನಿಮಗೆ ಪೂರ್ತಿ ಲಿಸ್ಟ್ ಸಿಗ್ತಾ ಹೋಗುತ್ತೆ. ನೋಡಿ, ಮಹಾರತ್ನದಲ್ಲಿ ಸರಿಸುಮಾರು 13 ಕಂಪ್ನಿಗಳಿದೆ. ದೊಡ್ಡ ಲಿಸ್ಟ್ ಆಗ್ತಾ ಹೋಗುತ್ತೆ. ಬಟ್ ನಿಮ್ಗೆ ಗೊತ್ತಿರಬೇಕು, ಕೋಲ್ ಇಂಡಿಯಾ ಆಗಿರ್ಬೋದು, BHEL ಆಗಿರ್ಬೋದು, BPCL ಆಗಿರ್ಬೋದು, ಗೇಲು, HPCL, ಹಿಂದೂಸ್ತಾನ್ ಪೆಟ್ರೋಲ್, IOC, NTPC, ONGC, ಇದರ ಸುಮಾರು ನಿಫ್ಟಿ 50 ಇರುವಂಥ ಕಂಪ್ನಿಗಳು ಇದರಲ್ಲಿ. ಸೊ ಇವೆಲ್ಲ ಕೂಡ ಮಹಾರತ್ನ ಕಂಪ್ನಿಗಳಾಗುತ್ತೆ. ಅದೇ ನಾನು ಆಗಲೇ ಹೇಳ್ದಂಗೆ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಆಗ್ತಾ ಹೋಗುತ್ತೆ. ಅದೇ ರೀತಿ ನವರತ್ನ ಅಂತ ನೋಡಿದ್ರೆ ನೋಡಿ, 16 ಕಂಪ್ನಿಗಳಿತ್ತು. ಇದು ಲಿಸ್ಟ್ ಅಪ್ಡೇಟ್ ಆಗಿಲ್ಲ, ಇವತ್ತಷ್ಟೇ ಇದು ಬಂದಿದೆ ಅಲ್ವಾ, IREDA ಸೇರ್ಪಡೆ ಆಗಿದೆ ಅಂತ. IREDA ಸೇರಿಕೊಂಡ್ರೆ ನವರತ್ನಗೆ ಅದು ಸೇರ್ಕೊತಾ ಹೋಗುತ್ತೆ. ಅದೇ ರೀತಿಯಾಗಿ ಮಿನಿರತ್ನದಲ್ಲಿ 2 ಹೇಳಿದೆ ನಿಮಗೆ, ಕ್ಯಾಟಗರಿ 1, ಕ್ಯಾಟಗರಿ 2 ಅಂತ ಇದೆ ಅಂತ. ನೋಡಿ, ಕ್ಯಾಟಗರಿ 1ನಲ್ಲಿ ಸರಿಸುಮಾರು ನಮಗೆ 57 ಕಂಪ್ನಿಗಳಿದೆ. ಯಾವ್ದು ಲಿಸ್ಟು ಅನ್ನೋದನ್ನ ಬೇಕಾದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅಥವಾ ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಈ ಲಿಂಕನ್ನು ಪಿನ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಯಾವ್ಯಾವ ಕಂಪ್ನಿಗಳಿದೆ ಅಂತ ನೀವು ಇದರಲ್ಲಿ ಚೆಕ್ಔಟ್ ಮಾಡ್ಕೊತ ಹೋಗ್ಬೋದು. ಅದೇ ರೀತಿಯಾಗಿ
ಮಿನಿರತ್ನ ಪಾರ್ಟ್ 2 ಅಂತ ಹೇಳಿದ್ನಲ್ಲ, ಅಂದರೆ ಇದರಲ್ಲಿ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರುತ್ತೆ. ಇದರಲ್ಲಿ ಸರಿಸುಮಾರು 11 ಕಂಪ್ನಿಗಳಿದೆ ಈ ರೀತಿಯಾಗಿದೆ. ಬಟ್ ಹಂತವಾಗಿ ಈ ಮಿನಿರತ್ನ 1 ಅಂತ ಇರೋ ಕಂಪ್ನಿಗಳು ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಬಿಸ್ನೆಸ್ ಮಾಡ್ತು ಅಂದರೆ ನವರತ್ನಗಳಾಗುತ್ತೆ. ನವರತ್ನದಿಂದನೂ ಚೆನ್ನಾಗಿ ಬಿಸ್ನೆಸ್ ಮಾಡೋಕ್ಕೆ ಎಲಿಜಿಬಲ್ ಆಯಿತು ಅಂತಂದರೆ ಕೊನೆಗೆ ಮಹಾರತ್ನಗಳಾಗುತ್ತೆ. ಈ ರೀತಿ ಆಗ್ತಾ ಹೋಗುತ್ತೆ. IRAD ಅದು ಕ್ವಿಕ್ಕಾಗಿ ನೋಡ್ಕೊಂಡು ಬಂದ್ಬೋಣ ಏನು ಕತೆ ಏನಾಗ್ತಾ ಇದೆ ಅಂತ. IRADನಲ್ಲಿ ನೀವು ನೋಡ್ಕೊಂಬರೋದಾದರೆ ನೋಡಿ, ಇವಾಗ ROC ROE ಅಂತ ನೋಡೋದಾದರೆ ಅಂತ ಏನು ಇದಾಗಿಲ್ಲ. ಆದರೆ 38-39ರಲ್ಲಿ ನಡೀತಾ ಇದೆ. ಇದರ ಸ್ಟಾಕ್ PE ನೋಡೋದಾದರೆ ತುಂಬ ಚೆನ್ನಾಗಿ ಅಂತ ಹೇಳೋಕ್ಕಾಗಲ್ಲ, ಹಾಗಂತ ತುಂಬ ಕೆಳಗೆ ಸಿಗ್ತಾ ಇದೆ ಅಂತ ನೋಡಲ್ಲ. ಯಾಕಂದರೆ ನೋಡಿ, IRFC ಇದೆ, REC ಇದೆ, PFC ಇದೆ. ಅದೆಲ್ಲದ್ರದ್ದು PE ಕಂಪೇರ್ ಮಾಡಿದ್ರೆ ಇದು PE ಸ್ವಲ್ಪ ಜಾಸ್ತಿನೇ ಇದೆ. ಇದು IRFC ಇದೆಲ್ಲ ಇದಕ್ಕಿಂತ ದೊಡ್ಡ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೊಂದಿರುವಂಥ ಕಂಪ್ನಿಗಳು, ಅದಕ್ಕಿಂತ ಇದು PE ವ್ಯಾಲ್ಯೂಷನಲ್ಲಿ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಸೊ ಇವರು ನಮ್ಮ FIDSಗಳು ಏನು ಮಾಡಿದ್ದಾರೆ ಅಂತ ನೋಡೋದಾದರೆ ಏನು ಮಾಡಿಲ್ಲ. ಮಾರ್ಚಲ್ಲಿ ನೋಡಿ ಆಲ್ಮೋಸ್ಟ್ ಫ್ಲಾಟಾಗಿ ಇಟ್ಕೊಂಡಿದ್ದಾರೆ. DIS ಅವರು ಕಂಪ್ಲೀಟಾಗಿ ಎಕ್ಸಿಟ್ ಆಗಿ ಹೋಗಿದ್ದಾರೆ. ಸೊ ಇದರಲ್ಲಿ ಯಾರು ದುಡ್ಡು ಹೂಡಿಕೆ ಮಾಡಿರೋರು ಇವಾಗ ಎಲ್ಲರೂ ಪಬ್ಲಿಕ್ ಅಂದರೆ ರಿಟೇಲ್ ಇನ್ವೆಸ್ಟರ್ಸು ಹೂಡಿಕೆ ಮಾಡಿದ್ದಾರೆ. ಅವ್ರ ಕೈಯಲ್ಲೇ ಇದೆ ಸುಮಾರು ಸ್ವತ್ತು. FIDAಗಳು ಇನ್ನೂ ಬಂದಂಗೆ ಕಾಣಿಸ್ತಾ ಇಲ್ಲ, ಕಮ್ಮಿನೇ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ರಿಲೇಟಿವ್ಲಿ ಹೊಸ ಕಂಪ್ನಿ ಲಿಸ್ಟ್ ಆಗಿದೆ ಮೊನ್ನೆ, ಹಾಗಾಗಿ ಜಾಸ್ತಿ ಡೇಟಾ ಇಲ್ಲ ಇಲ್ಲಿ. ಬಟ್ ಇವಾಗ ಗೊತ್ತಾಯಿತು ಅನ್ಸುತ್ತೆ, ತುಂಬ ಏನು ಕೆಳಗಡೆ ಏನು ಸಿಗ್ತಾ ಇಲ್ಲ ನಿಮಗೆ ಈ ಕಂಪ್ನಿ. ಜೊತೆಗೆ ಇನ್ನೂ ಎಕ್ಸ್ಪೆಂಡ್ ಆಗೋಕ್ಕೆಲ್ಲ ಸಾಧ್ಯತೆ ಇದೆ ಅಂತ ಕಾರಣದಿಂದಾಗಿ ಒಂದು ಫ್ಯೂಚರ್ ಪ್ರಾಸ್ಪೆಕ್ಟ್ ಚೆನ್ನಾಗಿದೆ ಅಂತ ಹೇಳ್ತಾ ಇದೆ. ಸೊ ಚಾರ್ಟ್ ಪ್ಯಾಟರ್ನಲ್ಲಿ ನೋಡ್ಕೊಂಬರೋದಾದರೆ ನೋಡಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ಆದಂಥ ರ್ಯಾಲಿ ಆಗಿತ್ತು. ಇಲ್ಲಿ 120 ಮೇಲ್ಗಡೆ ಒಂದು ದೊಡ್ಡದಂಥ ರ್ಯಾಲಿ ಆಗಿತ್ತು. 210, 220 ತನಕ ಆಲ್ಮೋಸ್ಟ್ ಡಬಲ್ ಆಗಿತ್ತು. ಅದಕ್ಕೆ ಒಂದು ದೊಡ್ಡ ಕರೆಕ್ಷನ್ ಕೂಡ ಆಯಿತು. ವಾಪಸ್ 120 ಲೆವೆಲ್ಗೆ ಬಂತು. 120 ಲೆವೆಲ್ಗೆ ಬಂದು ಇವಾಗ ನಿಧಾನಕ್ಕೆ ಹಂತವಾಗಿ ಮೇಲ್ಗಡೆ ಹೋಗ್ತಾ ಇತ್ತು. ಇಲ್ಲಿ ನೋಡಿ ಗ್ಯಾಪ್ಗಳು ಮಾಡ್ಕೊಂಡು ಮೇಲ್ಗಡೆ ಹೋಗ್ತಾ ಇತ್ತು. ಇಲ್ಲಿ ಯಾವ ರೀತಿ ಚುಕ್ಕಿ ಆಟ ಇತ್ತು ಆ ರೀತಿ ಮಾಡ್ಕೊಂಡು ಹೋಗ್ತಾ ಇದೆ. ಸೊ ಈ ಕಂಪ್ನಿನಲ್ಲಿ 190, 200 ಅನ್ನೋದು ಇವತ್ತು ಏನು ರೆಸಿಸ್ಟೆನ್ಸ್ನ ಹಿಟ್ ಮಾಡಿ ಬಂದಿದೆ, ಇದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಸೊ ಸ್ಟಾಕು ಇಲ್ಲಿಂದ ವಾಪಸ್ ಮತ್ತೆ ಕರೆಕ್ಷನ್ ಆಗಿ ಕೆಳಗಡೆ ಬರುವಂಥ ಸಾಧ್ಯತೆಯೂ ಇದೆ, ಅಥವಾ ಇಲ್ಲಿಂದ ನವರತ್ನ ಸ್ಟೇಟಸ್ದಿಂದ ಬಂದಿರೋದ್ರಿಂದ ಮತ್ತೆ ಮೇಲ್ಗಡೆ ಹೋಗೋಕ್ಕೂ ಸಾಧ್ಯತೆ ಇದೆ. ಮೇಲ್ಗಡೆ ಹೋದರೆ ಮತ್ತೆ ಏನಾಗ್ಬೋದು, 220 ಲೆವೆಲ್ಗಳನ್ನು ಮತ್ತೆ ಬಂದು ಟೆಸ್ಟ್ ಆಗೋಕ್ಕೆ ಸಾಧ್ಯತೆ ಇದೆ. ಬಟ್ ಈ ಲೆವೆಲಲ್ಲಿ ಅಕ್ಯುಮುಲೇಷನ್ ಮಾಡ್ಕೋಬೇಕಾ ಅಂತಂದರೆ ಇನ್ನೂ ನಾನು ವೆಯ್ಟ್ ಮಾಡಿ ಅಂತಲೇ ಹೇಳ್ತೀನಿ. ವಾಪಸ್ ಏನಾದರೂ ನಮಗೆ ಈ ಸ್ಟಾಕು 150 ಅಥವಾ ಅದಕ್ಕಿಂತ ಕೆಳಗಡೆ ಬಂದರೆ, ಯಾಕಂದರೆ ಈಗ ರಿಸಲ್ಟ್ ಬಂದಿದೆ, ರಿಸಲ್ಟ್ ಚೆನ್ನಾಗಿದೆ, ಫ್ಯೂಚರ್ ಪ್ರಾಸ್ಪೆಕ್ಟ್ ಗೊತ್ತಾಗಿದೆ, ಈ ರೀತಿ ಆಗಿರೋದ್ರಿಂದ ಓಕೆ ಸ್ಟಾಕಲ್ಲಿ ಒಂದು ವ್ಯಾಲ್ಯೂಯೇಷನ್ ಇದೆ, ಫ್ಯೂಚರ್ ಪ್ರಾಸ್ಪೆಕ್ಟ್ ಇದೆ ಅಂತ ಅನ್ನಿಸ್ಬೇಕು ಅಂತಂದ್ರೂ ಒಂದು 150ರಿಂದ 120 ಈ ಝೋನಿಗೆ ಬರೋ ತನಕನಾದರೂ ನೀವು ವೆಯ್ಟ್ ಮಾಡಬೇಕು. ಈಗಲೇ ತೊಗೊಂಡು ಹೋದರೆ ಟ್ರ್ಯಾಪ್ ಆಗುತ್ತೆ. ಜಸ್ಟ್ ಬಿಕಾಸ್ ನೋಡಿ ಒಳ್ಳೆ ವಾಲ್ಯೂಮ್ ಆಗಿಲ್ಲ. ಇಲ್ಲ ನೀವೇನು ಮಾಡ್ಬೋದು, ಒಳ್ಳೆ ವಾಲ್ಯೂಮಲ್ಲಿ ಯಾವ ರೀತಿ ಈ ಆ್ಯಾವ್ರೇಜ್ಗಿಂತ ದೊಡ್ಡ ಆ್ಯಕ್ಟಿವಿಟಿ ಒಂದು ಆಗ್ತಾ ಹೋಗುತ್ತೋ ಆಗ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಅಂದರೆ ವಾಪಸ್ ಏನಾದರೂ ಈ ಪ್ಯಾಟರ್ನ ಟೆಸ್ಟ್ ಮಾಡಿ ಇಲ್ಲಿಂದ ಮತ್ತೆ ಬ್ರೇಕ್ಔಟ್ ಆಗೋಕೆ ಹೋಯಿತು ಅಂತಂದರೆ ಆಗ ಇನ್ವೆಸ್ಟ್ ಮಾಡ್ಬೋದು. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ಒಂದು ತುಂಬ ದೊಡ್ಡ ಮೂವ್ಮೆಂಟ್ಗಳು ಆಗೋಗಿರೋದ್ರಿಂದ ಸ್ಟಾಕ್ ಸುಮಾರು ದಿನ ಇಲ್ಲೇ ಇಟ್ಕೋಬೋದು. ಇದು ತುಂಬ ಹೊಸ ಕಂಪನಿ, ಹಾಗಾಗಿ ನಿಮಗೆ ಸುಮಾರು ಜನಕ್ಕೆ ಅಟ್ರಾಕ್ಷನ್ ಅಂತ ಅನ್ನಿಸ್ತಾ ಇರ್ಬೋದು. ಒಂದ್ಸಲ ನಾನು ಆಗಲೇ ತೋರಿಸಿದಂಥ ಮಹಾರತ್ನ, ಮಿನಿರತ್ನ, ನವರತ್ನ ಕಂಪ್ನಿಗಳನ್ನು ನೋಡ್ಕೊಂಬನ್ನಿ. ವರ್ಷಾನುಗಟ್ಟಲೆ ಅಂದರೆ 8 ವರ್ಷ, 7 ವರ್ಷ, 10 ವರ್ಷ ಒಂದೇ ಜಾಗದಲ್ಲಿ ನಿಂತಿರುವಂಥ ಸಾಧ್ಯತೆ ಇರುತ್ತೆ. IRADಗೆ ಯಾಕೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನೋಡಿ, ಗ್ರೀನ್ ಎನರ್ಜಿಗೆ ಏನೇನು ಬೇಕು NBFC ಆಗ್ತಾ ಹೋಗುತ್ತೆ. ಅಂದರೆ ಬೇಸಿಕಲಿ ಇವರು ಲೋನ್ ಕೊಡುವಂಥ ಕಂಪನಿ. ಈಗ ಗೌರ್ಮೆಂಟ್ನ ಒಂದು ಹಸ್ತಕ್ಷೇಪ ಇರೋದಿಲ್ಲ. 1000 ಕೋಟಿ ಥರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂದರೆ ನೀವು ಎಲ್ಲಿ ಬೇಕಾದರೂ ನೀವು ಇನ್ವೆಸ್ಟ್ ಮಾಡ್ಬೋದು. ಅಂದರೆ ಇವರು ಲೋನ್ಗಳನ್ನು ಎಲ್ಲಿಗೆ ಬೇಕೋ ಅಲ್ಲಿಗೆ ಕೊಡ್ಬೋದು, ಯಾವ್ಯಾವ ಪ್ರಾಜೆಕ್ಟ್ ಕೇಳ್ತಾರೋ ಅವ್ರಿಗೆ ಕೊಡ್ಬೋದು. ಸೊ ಲೋನ್ ಎಕ್ಸ್ಪೆನ್ಷನ್ ಚೆನ್ನಾಗುತ್ತೆ, ಕಂಪ್ನಿಯು ರೆವೆನ್ಯೂ ಚೆನ್ನಾಗುತ್ತೆ. ಮತ್ತು ನವರತ್ನ ಸ್ಟೇಟಸ್ ಅಂತ ಸಿಕ್ಕಿರೋದ್ರಿಂದ ಕಂಪ್ನಿಯಿಂದ ಟ್ಯಾಕ್ಸಲ್ಲೂ ಕೂಡ ಒಂದಿಷ್ಟು ವಿನಾಯಿತಿ ಸಿಗ್ತಾ ಹೋಗ್ಬೋದು. ನವರತ್ನ ಕಂಪನಿ ಆಗಿದೆಯಲ್ಲ ಇವಾಗ ಅಂತ. ಸೊ ಅದೆಲ್ಲ ಏನಾಗ್ತಾ ಹೋಗುತ್ತೆ, ಅದೆಲ್ಲ ಕೂಡ ಪ್ರಾಫಿಟ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಅಲ್ವಾ. ಮೊದಲೇನು ಎಕ್ಸ್ಪೆನ್ಸಸ್ ಆಗ್ತಿತ್ತು ಟ್ಯಾಕ್ಸ್ ಎಲ್ಲ, ಅದೆಲ್ಲ ಇವಾಗ ಪ್ರಾಫಿಟ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರ. ಬಟ್ ಸ್ಟಾಕು ಸ್ವಲ್ಪ ಗ್ಯಾಪ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಈ ರೀತಿಯಾಗಿ ಹೋಗ್ತಾ ಇದೆ. ಸೊ ನಾನು ಆಗಲೇ ಹೇಳ್ದಂಗೆ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಈ ಹಳೆ ಗ್ಯಾಪ್ಗಳೇನಿತ್ತು ಅದನ್ನೆಲ್ಲ ಫಿಲ್ ಮಾಡ್ತಾ ಇರ್ಬೋದು. 200 ತನಕ ನೀವು ಸ್ಟಾಕ್ ಹೋಗ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. 200 ತನಕ ಹೋಗಿ ಆಮೇಲೆ ಏನು ಮಾಡುತ್ತೆ ಅನ್ನೋದು ನೋಡೋಣ. ಆಮೇಲೆ ವಾಪಸ್ ಕರೆಕ್ಷನ್ ಬರುತ್ತಾ ಅಥವಾ ಮೇಲ್ಗಡೆ ಹೋಗುತ್ತಾ ಅಂತ. ಮೇಲ್ಗಡೆ ಹೋದರೆ ಮತ್ತೆ ಎಂ ಪ್ಯಾಟರ್ನ್ ಪಾಸಿಬಿಲಿಟಿ ಕೂಡ ಇರುತ್ತೆ ನೋಡಿ. ಟಿಪಿಕಲ್ ಎಂ ಪ್ಯಾಟರ್ನ್ ಆಗುತ್ತೆ, ಅಲ್ಲಿಂದ ಮತ್ತೆ ಕರೆಕ್ಷನ್ ಬರ್ತಾ ಹೋಗ್ಬೋದು. ಸೊ ಎಲ್ಲಿ ತನಕ ಒಳ್ಳೆ ವಾಲ್ಯೂಮಲ್ಲಿ ನಮಗೆ ಒಂದು ಅಕ್ಯುಮುಲೇಷನ್ ಆಗೋದಿಲ್ವ, ಖಂಡಿತವಾಗ್ಲೂ ಫ್ಯೂಚರ್ ಪ್ರಾಸ್ಪೆಕ್ಟ್ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಆದರೆ ಒಂದು ಹೆಲ್ದಿ ಕರೆಕ್ಷನ್ಗೆ ವೆಯ್ಟ್ ಮಾಡಲೇಬೇಕು. ಈ ರೀತಿಯಾಗಿ ನಿಮಗೆ ಗೊತ್ತಿರುವಂಥ ಸ್ಟಾಕ್ಗಳಲ್ಲಿ ಕೂಡ ನೀವು ಅನಲೈಸ್ನ ಮಾಡಿ ಮಹಾರತ್ನ, ಮಿನಿರತ್ನ, ನವರತ್ನ ಕಂಪ್ನಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನು ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನೀವು ಯಾವುದ್ರಲ್ಲಾದರೂ ಹೂಡಿಕೆ ಮಾಡಿದರೆ ಈ ಕಂಪ್ನಿಗಳಲ್ಲಿ ಅಂದರೆ ಅದನ್ನು ಬೇಕಾದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಹೋಗ್ಬೋದು. ಇದು ಇವತ್ತಿನ MM ಪ್ರೀಮಿಯರ್ ಆಗಿತ್ತು. ಮತ್ತೊಂದು MM ಪ್ರೀಮಿಯರ್ನೊಂದಿಗೆ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.